ಸಮಾಜ ಯಾರನ್ನ ಸದಾಕಾಲ ನೆನೆಯುತ್ತದೆ ಎಂದಾದರೆ, ಸದಾಕಾಲ ಯಾರಿಗೆ ಗೌರವ ಕೊಡುತ್ತದೆ ಎಂದಾದರೆ, ಸಮಾಜ ಭೋಗಿಗಳನ್ನ ಗೌರವಿಸುವುದಿಲ್ಲ, ಸಮಾಜ ತ್ಯಾಗಿಗಳನ್ನ ಗೌರವಿಸುತ್ತದೆ. ಭೋಗಿಯಾಗಿ ಸಿದ್ಧಾರ್ಥ ಬಂದ, ಸಿದ್ಧಾರ್ಥ ನಮಗ್ಯಾರಿಗೂ ನೆನಪಿಲ್ಲ. ಅದೇ ಸಿದ್ಧಾರ್ಥ ತ್ಯಾಗಿಯಾಗಿ ನಿಂತ ಗೌತಮ ಬುದ್ಧನಾದ. ಆ ಗೌತಮ ಬುದ್ಧ ನಮಗೆಲ್ಲರಿಗೂ ನೆನಪಿರುವನು. ಭೋಗಿಯಾದ ಮಹಾದೇವ ಭೂಪಾಲ ನಮಗ್ಯಾರಿಗೂ ನೆನಪಿಲ್ಲ. ಆದರೆ ಭೋಗದ ಜೀವನವನ್ನ ಬಿಟ್ಟು ತ್ಯಾಗದ ಜೀವನವನ್ನ ಆರಿಸಿಕೊಂಡ ಮೋಳಿಗೆಯ ಮಾರಯ್ಯ ನಮಗೆಲ್ಲರಿಗೂ ಆದರ್ಶ ಪುರುಷ. ಆದರ್ಶ ಪುರುಷ. ನಾವೊಂದಿಷ್ಟು ಜೀವನದಲ್ಲಿ ತ್ಯಾಗವನ್ನ ಮಾಡಬೇಕಾಗುತ್ತದೆ. ಭೋಗದ ಜೀವನ ಕ್ಷಣಿಕ ಸುಖವನ್ನ ಕೊಟ್ಟರೆ, ತ್ಯಾಗದ ಜೀವನ ನಿತ್ಯ ಸುಖವನ್ನ ಕೊಡುತ್ತದೆ. ನಾವು ಒಂದಿಟ್ಟು ನಿತ್ಯ ಸುಖವನ್ನ ಅನುಭವಿಸಬೇಕಾದರೆ ತ್ಯಾಗದ ಜೀವನವನ್ನ ಮಾಡಬೇಕಾಗುತ್ತದೆ.